ಹಾಯ್. ಆ್ಯಕ್ಚುಲಿ ಐ ಆಮ್ ಇನ್ ದ ಪ್ರೊಸೆಸ್ ಆಫ್ ಸೆಲ್ಫ್ ಹೀಲಿಂಗ್ ಆಯಿತಾ. ಸೆಲ್ಫ್ ಹೀಲಿಂಗ್, ಸೆಲ್ಫ್ ಲವ್, ಮ್ಯಾನಿಫೆಸ್ಟೇಷನ್ಸ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದೀನಿ. ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಇದರಲ್ಲೆಲ್ಲ ಬೇಸಿಕಾಗಿ ಏನು ಹೇಳ್ತಾರೆ, ಎಸ್ಪೆಷಲಿ ಮ್ಯಾನಿಫೆಸ್ಟೇಷನಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಯಾವ ರೀತಿ ಫೀಲ್ ಮಾಡ್ಕೋತೀರ ಮತ್ತು ಯಾವ ಥರ ಥಾಟ್ಸ್ ಏನು ಯಾವ ಥರ ಥಾಟ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ, ಇದ್ರ ಬೇಸಿಸ್ ಮೇಲೆ ನಿಮ್ಮ ಲೈಫ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದ ಬೇಸಿಕ್ ಥಿಂಗ್ ಈಸ್ ವಿ ಹ್ಯಾವ್ ಟು ಫೀಲ್ ಪಾಸಿಟಿವ್ ಆ್ಯಂಡ್ ವಿ ಹ್ಯಾವ್ ಟು ಥಿಂಕ್ ಪಾಸಿಟಿವ್ ಥಾಟ್ಸ್ ಈವನ್ ಇಫ್ ಇಟ್ ಈಸ್ ಫೇಕ್. ಅದು ಫೇಕ್ ಅಂತ ಇದ್ರೂ ಅಂದರೆ ನಮಗೆ ಆ್ಯಕ್ಚುಲಾಗಿ ಗೊತ್ತಿರುತ್ತೆ ಅದು ಫೇಕ್ ಅಂತ, ಬಟ್ ವಿ ಹ್ಯಾವ್ ಟು ಡೂ ಇಟ್ ಆಯಿತಾ. ಆ ಥರ ಮಾಡೋದ್ರಿಂದ ಮ್ಯಾನಿಫೆಸ್ಟೇಷನ್ ಅಂದರೆ ಆ ಥರ ವರ್ಕ್ ಆಗುತ್ತೆ. ನಮಗೆ ಯಾವ ರೀತಿ ಫೀಲಿಂಗ್ ಇರುತ್ತೆ ಆ ವೈಬ್ರೇಷನಿಗೆ ಕನೆಕ್ಟ್ ಆಗುತ್ತೆ. ಆ ವೈಬ್ರೇಷನಿಗೆ ಕನೆಕ್ಟ್ ಆಗಿ ಆ ವೈಬ್ರೇಷನಲ್ಲೇ ನಮ್ಮ ಲೈಫ್ ನಡೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಬಾಡಿಗೆ ಆಗಲಿ ನಮ್ಮ ಮೈಂಡ್ಗೆ ಆಗಲಿ ರಿಯಾಲಿಟಿ ಯಾವುದು ಫೇಕ್ ಯಾವುದು ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪಾಸಿಟಿವ್ ಥಿಂಕ್ ಮಾಡಬೇಕು ಅಂತೇಳಿ ತುಂಬಾ ಟ್ರೈ ಮಾಡ್ತಾನೆ ಇರ್ತೀನಿ. ಒಂದಷ್ಟು ರಿಚುವಲ್ಸ್ ಎಲ್ಲ ಫಾಲೋ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ರಿಚುವಲ್ಸು, ನೈಟ್ ರಿಚುವಲ್ಸು ಅಂತ ತುಂಬಾ ವರ್ಕ್ ಆಗ್ತಿದೆ ಆ್ಯಕ್ಚುಲಿ. ಬಟ್ ನೆಗೆಟಿವ್ ಥಿಂಕಿಂಗ್ ಬರೋದಿಲ್ವಾ? ಖಂಡಿತ ಬರುತ್ತೆ. ತುಂಬಾ ನೆಗೆಟಿವ್ ಥಿಂಕಿಂಗ್ ಬರುತ್ತೆ. ಎಸ್ಪೆಷಲಿ ಏನಾದರೂ ಒಂದು ಸ್ವಲ್ಪ ಟ್ರಿಗರ್ ಆಯಿತು ಅಂತ ಅಂದ್ಕೊಳ್ಳಿ. ಇವಾಗ ನಾನು ಏನೋ ಒಂದು ಆಸೆ ಪಟ್ಟಿರ್ತೀನಿ, ಅದಕ್ಕೆ ಸಿಕ್ಕಿರಲ್ಲ. ಅಂದರೆ ಪ್ರಾಕ್ಟಿಕಲ್ಲಾಗಿ ಇವಾಗ ನಾನೇನೋ ಕೇಳ್ತೀನಿ ಅಂದ್ಕೊಳ್ಳಿ ವಿಶ್ವನ್ನ, ಅಂದರೆ ನನಗೆ ಬೇಕು ಅಂತ ಕೇಳಿರ್ತೀನಿ, ಬಟ್ ಅದು ಆಗಿರಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆ ಥರ ಥಿಂಗ್ಸು ನನಗೆ ನೆಗೆಟಿವ್ ಥಿಂಕಿಂಗಿಗೆ ಕರ್ಕೊಂಡೋಗುತ್ತೆ. ಮತ್ತು ಅದೊಂದು ಸರ್ತಿ ಮೌರ್ಯ ಕಿರ್ಚಾಡೋದು, ಈ ಥರದ್ದೆಲ್ಲ ನೆಗೆಟಿವ್ ಲೂಪ್ಸಿಗೆ ಕರ್ಕೊಂಡೋಗುತ್ತೆ. ಬಟ್ ಸ್ಟಿಲ್ ನಾನು ಏನು ಮಾಡೋಕ್ಕೆ ಟ್ರೈ ಮಾಡ್ತಿರೋದು ಅಂದರೆ, ಕಾನ್ಷಿಯಸ್ಲಿ ನಾನು ಅದನ್ನು ರೆಕಗ್ನೈಸ್ ಮಾಡಿ ಐ ಆಮ್ ಟ್ರೈಂಗ್ ಟು ಟೇಕ್ ಮೈ ಸೆಲ್ಫ್ ಬ್ಯಾಕ್ ಟು ದ ಪಾಸಿಟಿವ್ ಥಾಟ್ಸ್. ಆ ಥರ ಟ್ರೈ ಮಾಡ್ತೀನಿ. ಬಟ್ ಆಗೋದೇ ಇಲ್ಲ ಅಂತ ಅಂದಾಗ, ಅದ್ರ ವರ್ಕ್ ಆಗ್ತಿಲ್ಲ ಅಂತ ಅಂದರೆ, ನಾನು ಎಷ್ಟೇ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಆಗ ಜರ್ನಲಿಂಗ್ ಮಾಡ್ತೀನಿ. ಜರ್ನಲಿಂಗ್ ಮಾಡೋದ್ರಿಂದ ನಿಜವಾಗ್ಲೂ ಇವಾಗ ತಾನೇ ಜರ್ನಲಿಂಗ್ ಮಾಡಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು, ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಮೈಂಡಲ್ಲಿ ಏನೇ ಥಾಟ್ಸ್ ಇದೆ ಅದೆಲ್ಲ ಒಂಥರ ತಲೆಯಿಂದ ತೆಗೆದು ಬುಕ್ಕಲ್ಲಿ ಬರ್ದಂಗೆ. ಸೊ ತಲೆಯಿಂದ ಹೊರಟೋಗ್ಬಿಡುತ್ತೆ. ಒಂಥರ ಮೈಂಡ್ ರಿಲ್ಯಾಕ್ಸ್ ಅನ್ನೋ ಥರ ಫೀಲ್ ಆಗುತ್ತೆ. ನಿಮಗೂ ಆ ಥರ ಏನಾದರೂ ನೆಗೆಟಿವ್ ಥಿಂಕಿಂಗಿಂದ ಈಚೆ ಬರಬೇಕು ಅಂತ ಇದ್ದರೆ ಒಂದು ಸರ್ತಿ ಜರ್ನಲಿಂಗ್ ಟ್ರೈ ಮಾಡಿ ನೋಡಿ, ಹೆಲ್ಪ್ ಆಗ್ಬೋದು. ಆಮೇಲೆ ತಿಳಿಸಿ, ಕಮೆಂಟ್ ಮಾಡಿ ಹೆಲ್ಪ್ ಆಯಿತಾ ಇಲ್ಲ ಅಂತ.